ಸ್ಯಾಂಡಲ್ವುಡ್ ನಟಿ ಹೆಸರಲ್ಲಿ ಸೈಬರ್ ವಂಚನೆಯಾಗಿದೆ. ನಟಿ ಶರಣ್ಯಾ ಶೆಟ್ಟಿ ಹೆಸರನ್ನ ಬಳಸಿಕೊಂಡು ದುಡ್ಡು ಪೀಕೋದಕ್ಕೆ ಪ್ರಯತ್ನ ಪಡಲಾಯಿತು. ವಂಚನೆ ಮಾಡಿರುವಂತಹ ಘಟನೆಯಾಗಿದೆ. ನಟಿ ಡಿಪಿ ಹಾಕಿಕೊಂಡು ಆಕೆಯ ಫೋಟೋವನ್ನ ಹಾಕಿಕೊಂಡು ಸೈಬರ್ ವಂಚಕರು ಈ ದಂಧೆಗಿಳಿದಿದ್ರು. ಹಣದ ಅವಶ್ಯಕತೆ ಇದೆ, ನನಗೆ ಹಣ ಕಳುಹಿಸಿ ಅಂತ ಮೆಸೇಜ್ ಹೋಗುತ್ತೆ. ಡಿಪಿ ನೋಡಿದ್ರೆ ಶರಣ್ಯಾ ಶೆಟ್ಟಿ ಇರುತ್ತೆ. ಈ ಬಗ್ಗೆ ತಮ್ಮ ಖಾತೆಯಲ್ಲಿ ನಟಿ ಶರಣ್ಯಾ ಅವರು ಬರೆದುಕೊಂಡಿದ್ದಾರೆ. ಸೈಬರ್ ಕ್ರೈಮ್ನಲ್ಲಿ ದೂರು ನೀಡೋದಕ್ಕೆ ನಟಿ ಶರಣ್ಯಾ ಶೆಟ್ಟಿ ಮುಂದಾಗಿದ್ದಾರೆ. ಈ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ನಟಿಯ ಹೆಸರಲ್ಲಿ ಫೇಕ್ ಅಕೌಂಟ್ ಮಾಡಿಕೊಂಡು ದುಡ್ಡು ಪೀಕೋದು, ಫೇಕ್ ಇನ್ಸ್ಟಾ ಐಡಿ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಪೀಕೋದು, ಈ ರೀತಿ ವಾಟ್ಸಪ್ ನಂಬರ್ ಇಟ್ಕೊಂಡು ದುಡ್ಡು ಕೇಳೋದು ಇದು ಕಾಮನ್ ಆಗಿಬಿಟ್ಟಿದೆ. ಆದರೆ ನಟಿ ಶರಣ್ಯಾ ಈ ಬಗ್ಗೆ ಏನು ಹೇಳ್ತಾರೆ? ಈ ವಿಷಯ ಅವ್ರಿಗೆ ಗೊತ್ತಾಗಿದ್ದು ಹೇಗಂತೆ? ಯಾರಂತೆ ಈತ? ಸಭಾ, ಇಲ್ಲಿ ನಟಿ ಶರಣ್ಯಾ ಶೆಟ್ಟಿ ಅವರ ಹೆಸರನ್ನು ಹೇಳಿಕೊಂಡು ಸೈಬರ್ ವಂಚಕರು ಹಣವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಅವರು ತಮ್ಮ ಅಸಲಿ ಖಾತೆಯಲ್ಲಿ ಒಂದು ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಅದು ಯಾವುದು ಆ ನಂಬರ್ ಏನಿದೆ ಅದು ನನ್ನ ನಂಬರ್ ಅಲ್ಲ, ಯಾರು ಕೂಡ ಅವರಿಗೆ ಹಣವನ್ನು ಹಾಕಬೇಡಿ ಅಂತ ಹೇಳಿ. ಅಂದರೆ ಈ ಸೈಬರ್ ವಂಚಕರು ಯಾವಾಗಲೂ ಕೂಡ ಅಷ್ಟೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ನಲ್ಲೂ ಕೂಡ ಈ ರೀತಿಯ ಒಂದಿಷ್ಟು ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡ್ತಾ ಬರ್ತಾರೆ. ಕ್ರಿಯೇಟ್ ಮಾಡಿದಂಥವ್ರು ಅವರ ಮ್ಯೂಚುವಲ್ ಫ್ರೆಂಡ್ಸ್ ಯಾರಿರ್ತಾರೆ ಆ ಹಳೆ ಅಕೌಂಟ್ಗಳನ್ನ ಗಮನಿಸ್ತಾರೆ. ಅವರ ಮ್ಯೂಚುವಲ್ ಫ್ರೆಂಡ್ಸ್ಗಳಿಗೆ ಈ ರೀತಿಯ ರಿಕ್ವೆಸ್ಟ್ಗಳನ್ನ ಕಳಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ಇಲ್ಲಿ ನಟಿ ಶರಣ್ಯಾ ಶೆಟ್ಟಿ ಅವರ ಕಾಂಟ್ಯಾಕ್ಟ್ ಏನಿದೆ ಅದು ಕೂಡ ಎಲ್ಲೋ ಒಂದು ಕಡೆ ಹ್ಯಾಕ್ ಆಗಿರ್ಬೋದು ಅನ್ನುವಂಥ ಒಂದು ಅನುಮಾನ ಏನಿದೆ ಅದು ಕೂಡ ಮೂಡ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಅಂದರೆ ಅವರ ಮ್ಯೂಚುವಲ್ ಆಗಿ ಅವರ ನಂಬರ್ ಯಾರ್ಯಾರ ಬಳಿಯಲ್ಲಿದೆ ಅಂಥವರ ನಂಬರ್ಗೆ ಈ ರೀತಿಯ ಒಂದು ಮೆಸೇಜನ್ನು ಕಳಿಸ್ತಾರೆ. ಕಳಿಸಿ ಹಣದ ಅವಶ್ಯಕತೆ ಇದೆ, ನನಗೆ ಸ್ವಲ್ಪ ಹಣವನ್ನು ಹಾಕಿ 2 ರಿಂದ 3 ದಿನದಲ್ಲಿ ಅಥವಾ 4 ದಿನದಲ್ಲಿ ನಾನು ನಿಮಗೆ ವಾಪಸ್ ಮಾಡ್ತೀನಿ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಂದರೆ ಅವರ ಡಿ ಪಿಯನ್ನು ನೋಡಿದಂಥವ್ರು ಆಗಿರ್ಬೋದು, ಇಲ್ಲಿ ಶರಣ್ಯಾ ಶೆಟ್ಟಿ ಅವರ ಡಿ ಪಿ ಇರುತ್ತೆ, ಹಾಗಾಗಿ ಇವರೇ ಇರ್ಬೋದೇನೋ ಅನ್ನುವಂಥ ಒಂದು ನಂಬಿಕೆ ಮೇಲೆ ಯಾರಾದರೂ ಹಣವನ್ನು ಹಾಕಿದ್ರೆ ಆ ಹಣ ಏನಿದೆ ಅದು ಖಂಡಿತವಾಗಿಯೂ ಕೂಡ ರಿಟರ್ನ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಟಿ ಅವರು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಹಣವನ್ನು ಕೇಳಿರೋದಿಲ್ಲ, ಹಾಗೆ ಅದ್ರ ಬಗ್ಗೆ ಅವರಿಗೂ ಅರಿವೇ ಇರೋದಿಲ್ಲ. ಯಾರಾದರೂ ಅಂದರೆ ಅವರ ಸ್ನೇಹಿತರು ಯಾರಾದರೂ ಈ ರೀತಿಯಲ್ಲಿ ದುಡ್ಡನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದಂಥ ಸಂದರ್ಭದಲ್ಲಿ ಅವರ ಗಮನಕ್ಕೆ ಬರುತ್ತೆ. ಅನಂತರದಲ್ಲಿ ಅವರು ಕೂಡ ಎಚ್ಚೆತ್ತುಕೊಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇದೇ ರೀತಿಯ ಒಂದು ಪ್ರಕರಣ ಏನಿದೆ ಅದು ಕೂಡ ಈಗ ಆಗ್ತಾ ಇರುವಂಥದ್ದು. ಅಂದರೆ ನಟಿ ಶರಣ್ಯಾ ಶೆಟ್ಟಿ ಅವರ ಡಿ ಪಿಯನ್ನು ಬಳಸ್ತಾರೆ, ಹಾಗೆ ಅಲ್ಲಿ ನೇಮ್ ಬರುತ್ತಲ್ಲ ವಾಟ್ಸಪ್ಪಲ್ಲಿ, ಅಲ್ಲಿ ಶರಣ್ಯಾ ಶೆಟ್ಟಿ ಅಂತ ಹೇಳಿ ಅವರು ಮೆನ್ಷನ್ ಮಾಡ್ತಾರೆ. ಅನಂತರದಲ್ಲಿ ಅವರಿಗೆ ಗೊತ್ತಿರೋರ ನಂಬರ್ಗೆ ಒಂದು ಮೆಸೇಜನ್ನು ಹಾಕ್ತಾರೆ, ನಾನು ಶರಣ್ಯಾ ಶೆಟ್ಟಿ, ನನಗೆ ಈ ರೀತಿಯಲ್ಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ ಆಗಿದೆ, ನನಗೆ ಹಣವನ್ನು ಕೊಡಿ ಅನ್ನುವಂಥ ಒಂದು ಮೆಸೇಜನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಯಾರೋ ಗೊತ್ತಿರುವಂಥವ್ರು ಓಕೆ ಶರಣ್ಯಾ ಶೆಟ್ಟಿ ಅವರಿಗೆ ಸಮಸ್ಯೆ ಆಗಿದೆಯೇನು ಅಂತ ಹೇಳಿ ಹಣವನ್ನು ಹಾಕಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಸೈಬರ್ ವಂಚಕರು ತಮ್ಮ ಒಂದು ಲಾಭಕ್ಕೆ ಬಳಸಿಕೊಳ್ತಾ ಬರ್ತಾರೆ. ಈ ರೀತಿಯ ಪ್ರಕರಣ ಏನಿದೆ ಅದೀಗ ಆಗಿರುವಂಥದ್ದು. ಸದ್ಯ ಶರಣ್ಯಾ ಶೆಟ್ಟಿ ಅವರೇ ಹೇಳ್ತಾ ಇದ್ದಾರೆ, ಅಂದರೆ ಇದು ಯಾವುದೇ ಕಾರಣಕ್ಕೂ ಕೂಡ ಯಾರು ನಂಬಲಿಕ್ಕೆ ಹೋಗಬೇಡಿ, ಹಣವನ್ನು ಕೂಡ ಹಾಕಲಿಕ್ಕೆ ಹೋಗಬೇಡಿ. ಅವರ ಸ್ನೇಹಿತರ ಕಡೆಯಿಂದ ಅವರಿಗೆ ಈ ವಿಚಾರ ಕೂಡ ಗೊತ್ತಾಗಿದೆ. ತಕ್ಷಣವೇ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಇದೆಲ್ಲವೂ ಕೂಡ ಫೇಕ್, ನಾನು ಯಾರ ಬಳಿಯಲ್ಲೂ ಕೂಡ ಹಣವನ್ನು ಕೇಳಿಲ್ಲ, ಹಾಗೆ ಯಾರು ಕೂಡ ಹಣವನ್ನು ಯಾರಿಗೂ ಹಾಕಬೇಡಿ, ಆ ನಂಬರ್ ಕೂಡ ನಂದಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟಪಡಿಸಿರುವಂಥದ್ದು. ಈ ರೀತಿಯಲ್ಲಿ ಯಾರಿಗಾದರೂ ಬೇರೆ ನಂಬರಿಂದ ಅಂದರೆ ಹಣವನ್ನು ಕೊಡಿ ಅನ್ನುವಂಥ ಒಂದು ಬೇಡಿಕೆ ಏನಾದರೂ ಬಂದರೆ ಮೊದಲು ಕ್ರಾಸ್ ವೆರಿಫೈ ಮಾಡಿ. ಅಂದರೆ ಯಾರು ನಿಮಗೆ ಹಣ ಕೇಳ್ತಾರಲ್ಲ ಅವರ ಇನ್ನೊಂದು ನಂಬರ್ ನಿಮ್ಮ ಬಳಿಯಲ್ಲಿ ಖಂಡಿತ ಇರುತ್ತೆ, ಅವರಿಗೆ ಕರೆಯನ್ನು ಮಾಡಿ ನೀವೇನಾದರೂ ಹಣ ಕೇಳಿದ್ರಾ ಅನ್ನೋದನ್ನು ಕೇಳಿ. ಅನಂತರದಲ್ಲಿ ಅವರು ಒಂದೊಮ್ಮೆ ಅವರೇ ಕೇಳಿದರೆ ಒಪ್ಕೊಳ್ತಾರೆ, ಇಲ್ಲದೆ ಹೋದಂಥ ಪಕ್ಷದಲ್ಲಿ ನಾನು ಯಾರ ಬಳಿಯಲ್ಲೂ ಕೂಡ ಹಣ ಕೇಳಿಲ್ಲ ಅನ್ನೋದನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಅನಂತರದಲ್ಲಿ ಹಣ ಹಾಕುವಂಥ ಒಂದು ಕೆಲಸವನ್ನು ಮಾಡಿ ಒಂದೊಮ್ಮೆ ನಟಿಯ ಒಂದು ಫೋಟೋ ಹಾಕಿ ಆಗಿರ್ಬೋದು, ಅಥವಾ ನಟರ ಒಂದು ಫೋಟೋ ಹಾಕಿ ಆಗಿರ್ಬೋದು, ಅಥವಾ ಪೊಲಿಟಿಷಿಯನ್ಗಳ ಫೋಟೋ ಹಾಕಿ ಆಗಿರ್ಬೋದು, ಈ ರೀತಿಯ ಫೋಟೋವನ್ನು ಹಾಕಿ ಹಣ ಕೇಳುವಂಥ ಒಂದು ವಂಚನೆ ಜಾಲ ಏನಿದೆ ಇದು ಮೊದಲಿಂದನೂ ಕೂಡ ಇದೆ. ಅದೇ ರೀತಿಯಲ್ಲಿ ಈಗ ಪ್ರಸ್ತುತವಾಗಿ ಈ ರೀತಿಯ ಒಂದು ವಂಚನೆ ಜಾಲವನ್ನು ಅವರು ಮುಂದುವರಿಸ್ತಾ ಇರುವಂಥದ್ದು ಸಭಾ. ಹಾಗಾಗಿ ಸಾರ್ವಜನಿಕರೇನಿದ್ದಾರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಈ ರೀತಿ ಹಣ ಹಾಕುವಂಥ ಸಂದರ್ಭದಲ್ಲಿ
ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಾಗೆ ಯಾರು ಹಣವನ್ನು ಕೇಳ್ತಿದ್ದಾರೋ ಅವರಿಗೆ ಒಮ್ಮೆ ಕರೆಯನ್ನು ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಬೆಟರ್ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆ ಯಾರು ಪರಿಚಯಸ್ಥರು ಮಾತ್ರ ಹಣವನ್ನು ಕೇಳ್ತಾರೆ. ಅವರು ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಒಮ್ಮೆ ಕರೆಯನ್ನು ಮಾಡಿ ನೀವೇ ಹಣ ಕೇಳಿದ್ದ ಅನ್ನೋದನ್ನು ಅವರು ಕ್ರಾಸ್ ವೆರಿಫೈ ಮಾಡಿಕೊಂಡ್ರೆ ಈ ರೀತಿಯಲ್ಲಿ ಸಮಸ್ಯೆ ಆಗೋದಿಲ್ಲ. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.